ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ಸ್ಮೃತಿ ಮಂದನ ಅವರು ಮಾತಾಡಿದ್ರೆ ನೆನ್ನೆ ಮ್ಯಾಚ್ನ RCB ಸೋತ್ ಆದ ಮೇಲೆ ಎಲಿಸ್ ಪೆರಿ ಅವರು ಏನು ಆಡಿದ್ರು ನೆನ್ನೆ 100% ಅವರು ಫಿಟ್ ಇಲ್ವಂತೆ ಆಡೋದಕ್ಕೆ. ಯಾಕಂದರೆ ಅವರು ಇಲ್ನೆಸ್ಸಿಂದ ಬಳಲ್ತಾ ಇದ್ರು, ಅವ್ರಿಗೇನೋ ಆಗಿತ್ತು. ಸೊ 100% ಫಿಟ್ ಇಲ್ಲ ಅಂದ್ರೂ ಕೂಡ ನಾನು ಆಡಬೇಕು, ಮ್ಯಾಚ್ನ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಆಡಿದ್ರ. ಜೊತೆಗೆ ಹೈಯೆಸ್ಟ್ ರನ್ ಗೆಟರ್ ಕೂಡ ಆ ಮ್ಯಾಚಲ್ಲಿ RCB ಪರವಾಗಿ ಅವರು ಆದರೂ ಅವರಿಗೆ ಕ್ರೆಡಿಟ್ ಕೊಡಲೇಬೇಕು ಗುರು ಅಂತ ಇವ್ರು ಹೇಳಿದ್ರು. ಸ್ಮೃತಿ ಮಂದನ ಅವರು ನಮಗೆ ಗೊತ್ತಿರಲಿಲ್ಲ ಅವ್ರು ಫಿಟ್ ಇಲ್ವೋ 100% ಅಂತ. ಬಟ್ ಆದರೂ ಅವ್ರು ಬಂದು ಆಡಿದ್ರಲ್ಲ, ಇದಕ್ಕೆ ಬೇಷ್ ಅಂತ ಹೇಳಲೇಬೇಕು ಗುರು. ಯಾಕೆಂದರೆ RCB ನಾವೇನು ಹೇಳಿದ್ವಿ ಲಾಸ್ಟ್ ಮ್ಯಾಚ್ ಅವ್ರು ಸೋತಾಗ, ಇಲ್ಲ ಅವರು ಪೆರಿ ಮಿಸ್ಸಿಂಗ್ ಅಂತ ಹೇಳಿದ್ವಿ. ಪೆರಿ ಬರಲೇಬೇಕು, ಪೆರಿ ಅನಿವಾರ್ಯ ಅಂತ ಎಲ್ಲ ಹೇಳ್ಬಿಟ್ಟಿದೆ. ಬಟ್ ಪೆರಿ ಬಂದರೂ ಸೋದ್ವಿ. ಬಟ್ ಪೆರಿ ಒಂಥರ ಸ್ಟೆಬಿಲೈಸ್ ಮಾಡಿದ್ಲ ಅಲ್ಲಿ ಇನ್ನಿಂಗ್ಸ್ನ. ಪೆರಿ ಇಲ್ಲ ಅಂದರೆ 100 ರನ್ ಕೂಡ ಹೊಡಿತಿಲ್ಲ ನಮ್ಮ RCB, ಆ ಥರ ಆಗೋಗ್ಬಿಟ್ಟಿರೋದು. ಸೊ RCBನ ಒಂದು ರೇಂಜಿಗೆ ಮಾನ ಮರ್ಯಾದೆ ಉಳಿಸಿದ್ದು ಪೆರಿನೇ ಲಾಸ್ಟ್ ಮ್ಯಾಚಲ್ಲಿ. ಸೊ ಅದರಿಂದ ಪೆರಿ ಕ್ರೆಡಿಟ್ ಕೊಡಲೇಬೇಕು ಗುರು, ಇಲ್ನೆಸ್ ಇದ್ರೂ ಕೂಡ ಬಂದು ಆಡಿರೋದ್ರಿಂದ. ಅಪ್ಡೇಟ್ ಬಿಟ್ಟು ಶ್ರೇಯಸ್ ಅಯ್ಯರ್ನ ಏನಕ್ಕೆ ಸೆಂಟ್ರಲ್ ಕಾಂಟ್ರಾಕ್ಟ್ ಇಂದ ಈಚೆಗಡೆ ಕಿತ್ತಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇವಾಗ ಮಾಹಿತಿ ಈಚೆಗಡೆ ಬಂದಿದೆ. ಅಜಿತ್ ಅಗರ್ಕರ್ಗೆ ಏನೋ ಸ್ವಲ್ಪ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಿಗೆ ಏನೋ ಸ್ವಲ್ಪ ಉರ್ದಿದೆಯಂತೆ. ಅಂದರೆ ಇವ್ರ ಮೇಲೆ ಪರ್ಸ್ನಲ್ ಆಗಲ್ಲ, ಅಂದರೆ ಅವರು ಪಕ್ಕಾ ಫಿಟ್ ಇದ್ದಾರೆ ಅಂತ NCA ರಿಪೋರ್ಟ್ ಕೊಟ್ಟಿತ್ತು. ಬಟ್ ಇವ್ರು ರಣಜಿ ಟ್ರೋಫಿನೂ ಆಡ್ದಂಗೆ ಅಲ್ಲಿ ಹೋಗ್ಬಿಟ್ಟು KKR ಕ್ಯಾಂಪಲ್ಲಿ, ಅಂದರೆ KKR ಅದೇನೋ ಇದೆಯಲ್ಲ ಅಕಾಡೆಮಿ ಇದೆಯಲ್ಲ, ಅಕಾಡೆಮಿಗೆ ಬೇರೆ ವಿಸಿಟ್ ಹಾಕಿದ್ರಂತೆ ಇವರು. ಅದಕ್ಕೆ BCCIಗೆ ಸ್ವಲ್ಪ ಉರ್ದಿದೆಯಂತೆ. ಅದಕ್ಕೋಸ್ಕರ ಇವ್ರನ್ನ ಕಿತ್ತಿ ಒಗ್ದಿದಾರಂತೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ. ಅಂದರೆ ಇಲ್ಲಿ ಇವ್ರು ರಣಜಿ ಟ್ರೋಫಿ ಆಡಲಿಲ್ಲ, ಹೋಗ್ಬಿಟ್ಟು ಅಲ್ಲಿ KKR ಕ್ಯಾಂಪಲ್ಲಿ ಮಾಡುವಂಥದ್ದೆಲ್ಲ ಏನಿತ್ತು, ಅಕಾಡೆಮಿ ಹತ್ರ ಹೋಗ್ಬಿಟ್ಟು ಮಾಡೋವಂಥದ್ದೆಲ್ಲ ಏನಿತ್ತು, ಅಲ್ಲಿ ಹೋಗ್ಬಿಟ್ಟಿರ್ತೀರಾ ಫಿಟ್ ಇದ್ದೀರಾ ಇಲ್ಲಿ ಅಂತ. ರಣಜಿ ಟ್ರೋಫಿ ಆಡೋದು ನಿಮಗೆ ಕರ್ತವ್ಯ ಅಲ್ವಾ, ಅದು ಇದು ಅಂತೆಲ್ಲ ಅಂದ್ಬಿಟ್ಟು ಕಿತ್ತಿ ಈಚೆಗಡೆ ಹಾಕಿದಾರಂತೆ, ಅಷ್ಟೇ ಅಂತ ರೀಸನ್. ಅಪ್ಡೇಟ್ ನಂಬರ್ 3, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಬಗ್ಗೆ. ದಟ್ಸ್ ವೈ ಐ ಆಲ್ವೇಸ್ ಸೇ ವಿ ಡೋಂಟ್ ನೀಡ್ ಬಿಗ್ ಪ್ಲೇಯರ್ಸ್ ಟು ವಿನ್ ದ ಮ್ಯಾಚ್ ಅಂತ. ಪಕ್ಕಾ ಸ್ಕಿಲ್ಡ್ ಪ್ಲೇಯರ್ಸ್ಗಳು, ಅವ್ರ ಯಂಗ್ಸ್ಟರ್ಸ್ ಆಗಿದ್ರು ಸರಿ, ಏನೇ ಆಗಿದ್ರು ಸರಿ, ಒಟ್ನಲ್ಲಿ ಸ್ಕಿಲ್ ಇಟ್ಕೊಂಡಿರುವಂಥ ಪ್ಲೇಯರ್ಸು ಮಸ್ತಾಗಿ ಆಡ್ತು ಅಂತಂದರೆ ನಮಗೇನು ದೊಡ್ಡ ಸ್ಟಾರ್ಸ್ಗಳ ಅಗತ್ಯತೆ ಏನಿಲ್ಲ. ನಮಗೆ ನಾರ್ಮಲ್ ಪ್ಲೇಯರ್ಸ್ಗಳೇ, ಸ್ಕಿಲ್ ಇರೋ ಪ್ಲೇಯರ್ಸ್ಗಳನ್ನ ಮ್ಯಾಚ್ನ ಗೆಲ್ಲಿಸ್ತಾರೆ, ಸೀರೀಸ್ನು ಕೂಡ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಸೀರೀಸು ಉದಾಹರಣೆ ಆಗಿದೆ. ನಮ್ಮ ಇಂಡಿಯನ್ ಪ್ಲೇಯರ್ಸು ಯಂಗ್ ಇಂಡಿಯನ್ ಟೀಮು ಹೊಡೆದಿದೆಯಲ್ಲ, ಇದೇ ಉದಾಹರಣೆ. ಸ್ಟಾರ್ ಇಂಡಿಯನ್ ಪ್ಲೇಯರ್ಸ್ ಇಲ್ದಂಗೆ, ಅಂದರೆ ಯಾರೂ ಇಲ್ಲ ಅಂತ ಹೇಳ್ತಿಲ್ಲ, ಇದ್ದಾರೆ. ರೋಹಿತ್ ಶರ್ಮಾ ಅವರು ಇದ್ದಾರೆ, ಅಶ್ವಿನ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಎಲ್ಲರೂ ಕೂಡ ಏನು ಸ್ಟಾರ್ ಏನು ಆಡಲಿಲ್ಲ, ಡೆಬ್ಯೂಟೆಂಟ್ಸ್ ಸುಮಾರು ಜನ ಇದ್ರು. ಬಟ್ ಆದರೂ ಕೂಡ ಗೆದ್ರಲ್ಲ. ಸೊ ಇದನ್ನ ಅವ್ರು ಒಂಥರ ಅವ್ರಿಗವ್ರೇನೋ ಒಂಥರ ಪ್ರೌಡ್ ಫೀಲ್ ಆಗಿದೆ. ಯಾಕಂದರೆ ಅವ್ರು ಯಾವಾಗಲೂ ಈ ಥರ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ರಂತೆ, ಅದು ನಿಜ ಆಗಿದೆ ಅಂತ ಅವ್ರಿಗೆ ಅವರೇ ಪ್ರೌಡ್ ಫೀಲ್ ಹಾಕೊಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, SRH ರಿಲೇಟೆಡ್ ಬಿಗ್ ಅಪ್ಡೇಟ್ ಬರ್ತಾ ಇದೆ. ಮೋಸ್ಟ್ ಲೈಕ್ಲಿ ಟು ಬಿ ಪ್ಯಾಟ್ ಕಮಿನ್ಸ್ ಅವ್ರನ್ನ ಮೋಸ್ಟ್ ಲೈಕ್ಲಿ ಟು ಬಿ ಅವರು ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೊತ್ತಿಲ್ಲ ಅದು ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ. ಮಾರ್ಕ್ ರಮಂಗ್ ನೋಡೋಕೆ ಚೆನ್ನಾಗೇನೆ ಮಾಡಿದ್ದಾರೆ ಸನ್ರೈಸರ್ಸ್ ಈಸ್ಟರ್ನ್ KPಗೆ. ಏನೋ IPL ಆಗ್ತಿಲ್ಲ ಅವ್ರದ್ದು ಅಷ್ಟೇನೆ. ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ಯಾಕಂದರೆ ಇಲ್ಲಿ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಬರ್ತಾ ಇರೋದು, ವರ್ಲ್ಡ್ ಕಪ್ ವಿನಿಂಗ್ ಕ್ಯಾಪ್ಟನ್ ಬರ್ತಾ ಇರೋದು. ಆ ಒಂದು ಭರವಸೆನ SRH ಅವರು ಇಡ್ತಾರೋ ಇಡದಿಲ್ವೋ ಅನ್ನೋ ಒಂದು ಕ್ವೆಶನ್ ಬಂದಿದೆ. ಜೊತೆಗೆ ಅವರ ಬೌಲಿಂಗ್ ಕೋಚ್ನ ಕೂಡ ಚೇಂಜ್ ಮಾಡಿದರೆ. ಡೇಲ್ ಸ್ಟೇನ್ ಅವರು ಇವಾಗ ಜೇಮ್ಸ್ ಫ್ರಾಂಕ್ಲಿನ್ ಅವರು ಅವರ ಬೌಲಿಂಗ್ ಕೋಚ್ ಆಗಿ ಅಫಿಷಿಯಲಿ ಅಪಾಯಿಂಟ್ ಆಗಿದ್ದಾರೆ. ಅಪ್ಡೇಟ್ ನಂಬರ್ 5, ಸೌರಭ್ ತಿವಾರಿ ಅವರು MS ಧೋನಿ ಅವರ ಬಗ್ಗೆ ಮಾತಾಡಿದರೆ. ಮಗ್ಗ MS ಧೋನಿ ಅವರು ಗಾಡ್ ಆಫ್ ಜಾರ್ಖಂಡ್ ಕ್ರಿಕೆಟ್ ಅಂತ ಹೇಳಿದರೆ. ಜಾರ್ಖಂಡ್ ಕ್ರಿಕೆಟ್ ಇದೆ ಅಂತ ತೋರಿಸಿದ್ದೇನೆ, ಜಾರ್ಖಂಡ್ ಅಂತ ಒಂದು ಪ್ಲೇಸ್ ಇದೆ ಅಂತ ಇಂಡಿಯಾಗೆ ತೋರಿಸಿದ್ದಾನೆ MS ಧೋನಿ ಅಂತ ಹೇಳಿದ್ದಾರೆ. ಸೌರಭ್ ತಿವಾರಿ ಅವರು ನೋಡಿ, ಅವರು ಬೇಗ ಸ್ಟಾರ್ಟ್ ಮಾಡಿಲ್ಲ ಕೆರಿಯರ್ನ, ಇವ್ರಿಗಿನ್ನ ಮುಂಚೆ ಸ್ಟಾರ್ಟ್ ಮಾಡಿದ್ದು MS ಧೋನಿ ಅವರು. MS ಧೋನಿ ಅವರು ಇನ್ನೂ ಸಹ ಆಡ್ತಾ ಇದ್ದಾರೆ, IPL ಆಕ್ಟಿವ್ ಆಗಿ ಆಡ್ತಾರೆ. ಬಟ್ ಇವರು ಆಲ್ ಫಾರ್ಮ್ ಆಫ್ ಕ್ರಿಕೆಟಿಂದ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ರು ಈ ವರ್ಷ. ಸೊ ನೋಡಿ, ಇವರು ಫ್ಯಾನ್ ಆದಂಥವ್ರು ಇವರೇ ಬೇಗ ರಿಟೈರ್ ಆಗಿದ್ರು. ಬಟ್ MS ಧೋನಿ ಇನ್ನೂ ಆಡ್ತಾ ಇದ್ದಾರೆ. ಅವರು ಯಾವ ರೇಂಜಿಗೆ ಫ್ಯಾನ್ ಅಂತ ನಿಮಗೆ ಗೊತ್ತಿರೋದೇನೆ. ಆ ಟೈಮಲ್ಲೇ ಫ್ಯಾನ್ ಆಗಿದ್ರು ಅವರು. MS ಧೋನಿ ಥರ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿದ್ರು. ನಮ್ಮ RCBಗೆ ಆಡುವಂಥ ಟೈಮಲ್ಲಿ ಸೌರಭ್ ತಿವಾರಿ ಅವರು ಪ್ರಾಬ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಹೇಳಿದರೆ ಇವರು ಗಾಡ್ ಜಾರ್ಖಂಡ್ ಕ್ರಿಕೆಟಿಗೆ ಅಂತ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾಯ್.